ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇವತ್ತು 24ನೇ ಫೆಬ್ರವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ ಅಕ್ಕ. ಇಂದಿನ ಮಂಥನ ಅಂದ್ರೆ ನಮ್ಮ ದೈನಂದಿನ ಆಧ್ಯಾತ್ಮಿಕ ಪುರುಷಾರ್ಥಕ್ಕೆ ನಿಜಕ್ಕೂ ಒಂದು ಹೊಸ ದೃಷ್ಟಿಕೋನವನ್ನು ನೀಡಲಿದೆ. ಇವತ್ತಿನ ಸಂಕ್ಷಿಪ್ತ ಮುನ್ನೋಟವನ್ನು ಗಮನಿಸುವುದಾದ್ರೆ, ಮುಖ್ಯವಾಗಿ ಪರಮಾತ್ಮನೊಂದಿಗೆ ನಮ್ಮ ಬುದ್ಧಿಯ ದಾರವನ್ನು ಹೇಗೆ ಗಟ್ಟಿಯಾಗಿ ಕಟ್ಟಬೇಕು ಅನ್ನೋದರ ಸುತ್ತ ಇಂದಿನ ಮಂಥನ ಸಾಗಲಿದೆ. ಹೌದು ಅಣ್ಣ, ಈ ಒಂದು ಸೂಕ್ಷ್ಮವಾದ ಬಂಧನ ನಮಗೆ 21 ಜನ್ಮಗಳ ಆಸ್ತಿಯನ್ನು ಹೇಗೆ ಖಾತರಿಪಡಿಸುತ್ತೆ ಅಂತ ನಾವು ನೋಡಲಿದ್ದೇವೆ. ಖಂಡಿತ ಅಕ್ಕ. ಮತ್ತೆ ನಮ್ಮಲ್ಲಿರುವ ಮನನ ಶಕ್ತಿ ಅಂದ್ರೆ ಜ್ಞಾನವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿಯು ನಮ್ಮನ್ನು ಮಾಯೆಯ ವಿಘ್ನಗಳಿಂದ ಹೇಗೆ ಸದಾಕಾಲ ರಕ್ಷಿಸುತ್ತೆ ಅನ್ನೋ ವಿಷಯಗಳನ್ನು ಕೂಡ ನಾವು ಆಳವಾಗಿ ಮಂಥನ ಮಾಡಲಿದ್ದೇವೆ. ನಿಜ ಅಣ್ಣ, ಕೇವಲ ತತ್ವಗಳನ್ನು ತಿಳಿಯುವುದಷ್ಟೇ ಅಲ್ಲ, ಅವುಗಳನ್ನು ಇಂದಿನ ನಮ್ಮ ಬಿಡುವಿಲ್ಲದ ಜೀವನದಲ್ಲಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದೇ ಈ ಮಂಥನದ ಮುಖ್ಯ ಉದ್ದೇಶ. ಬನ್ನಿ, ಮೊದಲು ಇಂದಿನ ಮುರಳಿಯ ಮುಖ್ಯ ಸಾರವನ್ನು ಯಥಾವತ್ತಾಗಿ ಓದೋಣ. ಬಾಬಾ ಹೀಗೆ ಹೇಳ್ತಾರೆ: ಮಧುರ ಮಕ್ಕಳೇ, ನೀವು ತಮ್ಮ ಜೀವನ ಸೂತ್ರದ ದಾರವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಿದ್ದೀರಿ. ನಿಮ್ಮ ಸಂಬಂಧವು ಒಬ್ಬ ತಂದೆಯೊಂದಿಗೆ ಇದೆ, ಒಬ್ಬರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. ಇದರ ಜೊತೆಗೆ ಇಂದಿನ ಪ್ರಶ್ನೋತ್ತರ ಕೂಡ ಇದೇ ವಿಚಾರವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತಕ್ಕ. ಪ್ರಶ್ನೆ ಹೀಗಿದೆ: ಸಂಗಮ ಯುಗದಲ್ಲಿ ಆತ್ಮವು ತನ್ನ ಬುದ್ಧಿಯ ದಾರವನ್ನು ಪರಮಾತ್ಮನ ಜೊತೆ ಜೋಡಿಸುತ್ತದೆ, ಅದರ ಪದ್ಧತಿಯು ಅಜ್ಞಾನದಲ್ಲಿ ಯಾವ ರೀತಿಯಿಂದ ನಡೆದು ಬರುತ್ತದೆ? ಅದಕ್ಕೆ ಉತ್ತರ ಹೀಗಿದೆ ಅಣ್ಣ. ವಿವಾಹದ ಸಮಯದಲ್ಲಿ ಸ್ತ್ರೀಯ ಸೆರಗನ್ನು ಪತಿಯ ಶಲ್ಯದ ಜೊತೆ ಗಂಟು ಹಾಕ್ತಾರೆ. ಜೀವನ ಪೂರ್ತಿ ಅವರ ಜೊತೆಗಾರ್ಥಿಯಾಗಿಯೇ ಇರಬೇಕೆಂದು ಸ್ತ್ರೀ ತಿಳಿದುಕೊಳ್ಳುತ್ತಾಳೆ. ನೀವಂತೂ ಈಗ ತನ್ನ ಸೆರಗು ಅರ್ಥಾತ್ ದಾರವನ್ನು ತಂದೆ ಜೊತೆ ಜೋಡಿಸಿದ್ದೀರಿ. ನಿಮಗೆ ತಿಳಿದಿದೆ, ಅರ್ಧಕಲ್ಪಕ್ಕಾಗಿ ನಮ್ಮ ಪಾಲನೆಯು ತಂದೆಯ ಮೂಲಕವೇ ಆಗುವುದು. ಈ ಲೌಕಿಕ ವಿವಾಹದ ಉದಾಹರಣೆ ಇದೆಯಲ್ಲ ಅಕ್ಕ, ಇದು ನಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನ ಅರ್ಥಮಾಡಿಕೊಳ್ಳಲು ಬಹಳ ಅದ್ಭುತವಾದ ಕನ್ನಡಿ ಅಂತ ಹೇಳ್ಬೋದು. ಹೌದಣ್ಣ, ಲೌಕಿಕದಲ್ಲಿ ಸ್ತ್ರೀಯು ತನ್ನ ಸೆರಗನ್ನ ಪತಿಯ ಜೊತೆ ಗಂಟು ಹಾಕಿದಾಗ ಆಕೆಯ ಮಾನಸಿಕ ಸ್ಥಿತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯಾಗತ್ತೆ ಅಲ್ವಾ? ಅಲ್ಲಿಯವರೆಗೆ ನಾನು ಸ್ವತಂತ್ರಳಾಗಿದ್ದೆ, ಆದ್ರೆ ಈಗ ನನ್ನ ಪ್ರತಿಯೊಂದು ಹೆಜ್ಜೆಗೂ ನನ್ನ ರಕ್ಷಣೆಗೂ ಇವ್ರೇ ಆಧಾರ ಅನ್ನೋ ಒಂದು ಶರಣಾಗತಿಯ ಭಾವನೆ ಬರುತ್ತೆ. ನಿಖರವಾಗಿ ಹೇಳಿದ್ರಿ ಅಕ್ಕ. ಆ ಕ್ಷಣದಿಂದ ಅವಳ ನಿಶ್ಚಿಂತತೆ ಶುರುವಾಗತ್ತೆ. ಇದನ್ನೇ ನಾವು ಸಂಗಮ ಯುಗದಲ್ಲಿ ನಮ್ಮ ಬುದ್ಧಿಯ ದಾರವನ್ನು ಪರಮಾತ್ಮನಿಗೆ ಜೋಡಿಸುವುದಕ್ಕೆ ಹೋಲಿಸಬಹುದು. ನಾವು ಒಮ್ಮೆ ನನ್ನದು ಎಂಬುದನ್ನೆಲ್ಲ ಆ ಸರ್ವಶಕ್ತನಿಗೆ ಒಪ್ಪಿಸಿದಾಗ ನಮ್ಮ ಜೀವನದ ಭಾರವೆಲ್ಲವೂ ಇಳಿದು ಹೋಗುತ್ತೆ. ಖಂಡಿತ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಸೂಕ್ಷ್ಮ ವಿಚಾರ ಏನಂದ್ರೆ, ಲೌಕಿಕ ಬಂಧನ ಕೇವಲ ಒಂದು ಜನ್ಮಕ್ಕೆ ಮಾತ್ರ ಸೀಮಿತ. ಆದರೆ ಆತ್ಮವು ಯಾವಾಗ ಪರಮಪಿತ ಪರಮಾತ್ಮನೊಂದಿಗೆ ತನ್ನ ಬುದ್ಧಿಯನ್ನ ಗಂಟು ಹಾಕುತ್ತದೆಯೋ, ಅದು ನೇರವಾಗಿ ಅರ್ಧಕಲ್ಪದ ಅಂದ್ರೆ ಸತ್ಯಯುಗ ಮತ್ತು ತ್ರೇತಾಯುಗದ 21 ಜನ್ಮಗಳ ಪಾಲನೆಯ ಭರವಸೆಯನ್ನ ನೀಡುತ್ತೆ. ಅನ್ನು ಜೋಡಿಸುವುದು ಅಂದ್ರೆ ಕೇವಲ ಧ್ಯಾನಕ್ಕೆ ಕುಳಿತಾಗ ಮಾತ್ರ ಪರಮಾತ್ಮನನ್ನು ನೆನಪು ಮಾಡುವುದಲ್ಲ, ನಮ್ಮ ದಿನನಿತ್ಯದ ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ಕರ್ಮ ಆತನ ಮಾರ್ಗದರ್ಶನದಲ್ಲಿ ನಡೆಯುವುದು. ಆ ಸಂಪೂರ್ಣ ನಿಶ್ಚಿಂತ ಸ್ಥಿತಿಯಲ್ಲಿ ಯಾವುದೇ ಆತಂಕ ಅಥವಾ ಭಯಕ್ಕೆ ಜಾಗವಿರೋದಿಲ್ಲ ಅಕ್ಕ. ಈ ಮಾರ್ಗದರ್ಶನ ಅಥವಾ ಶ್ರೀಮತದ ಬಗ್ಗೆ ಇಂದಿನ ಮಂಥನದಲ್ಲಿ ನಾವು ಗಂಭೀರವಾಗಿ ಯೋಚಿಸಬೇಕು. ನಿಜ ಅಣ್ಣ. ಯಾಕೆಂದ್ರೆ ಅನಾದಿಕಾಲದಿಂದಲೂ ನಾವು ಮನುಷ್ಯರ, ಸಮಾಜದ ಅಥವಾ ನಮ್ಮದೇ ಮನಸ್ಸಿನ ಆಸುರಿ ಮತದಂತೆ ನಡೆದು ನಮಗೆ ಅಭ್ಯಾಸವಾಗಿ ಬಿಟ್ಟಿದೆ. ನಮ್ಮ ಹಳೆಯ ನಂಬಿಕೆಗಳನ್ನು ಬಿಟ್ಟುಕೊಟ್ಟು ಕೇವಲ ಒಬ್ಬ ತಂದೆಯ ಆತ್ಮಿಕ ಶ್ರೀಮತವನ್ನು ಪಾಲಿಸುವುದು ಅಷ್ಟು ಸುಲಭವಲ್ಲ. ಹೌದು, ಸಮಾಜದ ಜೊತೆ ಬೆರೆತು ಬದುಕುವಾಗ ಇತರರ ಪ್ರಭಾವಕ್ಕೆ ಒಳಗಾಗುವುದು ಬಹಳ ಸಹಜ. ನಮ್ಮೆಲ್ಲರ ಮುಂದಿರುವ ದೊಡ್ಡ ಸವಾಲು ಕೂಡ ಇದೇ ಆಗಿದೆ. ನಮ್ಮ ತೀವ್ರ ಪುರುಷಾರ್ಥ ಅಡಗಿರುವುದೇ ಇಲ್ಲಿ ಅಲ್ವಾ ಅಣ್ಣ? ನಾವು ಎಷ್ಟರ ಮಟ್ಟಿಗೆ ಇತರರ ಪ್ರಭಾವದಿಂದ ಅಂದ್ರೆ ಪರಮತ ಮತ್ತು ನಮ್ಮದೇ ಅಹಂಕಾರದ ಮನಮತದಿಂದ ಮುಕ್ತರಾಗುತ್ತೇವೆ ಎಂಬುದು ಬಹಳ ಮುಖ್ಯ. ಹೌದಕ್ಕ. ಪರಮಾತ್ಮನ ಶ್ರೀಮತವು ನಮಗೆ ಶ್ರೇಷ್ಠತೆಯ ಕಡೆಗೆ ದಾರಿ ತೋರಿಸುತ್ತೆ. ನಮ್ಮ ಬುದ್ಧಿ ಸಂಪೂರ್ಣವಾಗಿ ಈ ಮಾರ್ಗವನ್ನು ಒಪ್ಪಿಕೊಂಡಾಗ ಮಾತ್ರ ನಾವು ಕೆಳಗೆ ಬೀಳುವ ಅಥವಾ ಹಳೆಯ ಸಂಸ್ಕಾರಗಳಿಗೆ ಮರಳುವ ಅಪಾಯದಿಂದ ಪಾರಾಗ್ತೇವೆ. ಬುದ್ಧಿಯ ಈ ಏಕಾಗ್ರತೆ ತಪ್ಪಿದರೆ ಮತ್ತೆ ನಾವು ಹಳೆಯ ಪ್ರಪಂಚದ ಜಂಜಾಟಗಳಲ್ಲಿ ಸಿಲ್ಕೊಳ್ತೇವೆ. ಅದೇ ಜಂಜಾಟಗಳನ್ನೇ ನಾವು ಮಾಯೆಯ ಹುಡುಗಾಟಿಕೆ ಅಂತ ಕರೀಬೋದು ಅಣ್ಣ. ಖಂಡಿತ ಅಕ್ಕ. 21 ಜನ್ಮಗಳ ಖಾತ್ರಿ ಇರುವ ಈ ಆಸ್ತಿಯನ್ನ ಪಡೆಯುವಾಗ ನಾವು ಅನೇಕ ಬಾರಿ ಚಿಕ್ಕ ಪುಟ್ಟ ವಿಷಯಗಳಿಗೆ ನಮ್ಮ ಗಮನವನ್ನು ಕಳೆದುಕೊಳ್ಳುತ್ತೇವೆ.
ಮಾಯೆ ಅಂದ್ರೆ ಯಾವುದೋ ಭಯಾನಕ ರಾಕ್ಷಸನಲ್ಲ. ಹೌದು, ಬದಲಾಗಿ ನಮ್ಮ ದಿನನಿತ್ಯದ ಸಣ್ಣ ಆಕರ್ಷಣೆಗಳು, ಯಾರಿದೋ ಮೇಲಿನ ಸಿಟ್ಟು ಅಥವಾ ಒಂದು ಕ್ಷಣದ ಅಹಂಕಾರ, ನಾವು ದೊಡ್ಡ ಗುರಿಯನ್ನು ಮರೆತು ಈ ಚಿಕ್ಕಪುಟ್ಟ ಆಟಗಳಲ್ಲಿ ಸಿಕ್ಕಿಬೀಳ್ತೇವೆ. ಒಂದು ಉದಾಹರಣೆ ಅಂದ್ರೆ ಆಧ್ಯಾತ್ಮಿಕ ಅಭ್ಯಾಸ ಮಾಡಬೇಕು ಎಂದುಕೊಳ್ತೇವೆ, ಆದರೆ ಮೊಬೈಲ್ ನೋಡ್ತಾ ಸಮಯ ಕಳೀತೇವೆ. ಇದು ಕೂಡ ಮಾಯೆಯ ಒಂದು ಸೂಕ್ಷ್ಮ ರೂಪವೇ ಅಲ್ವಾ? ನಿಜ ಅಣ್ಣ. ಆ ಚಿಕ್ಕ ಪುಟ್ಟ ಆಕರ್ಷಣೆಗಳೇ ನಮ್ಮ ದೊಡ್ಡ ಶತ್ರುಗಳು. ನಾವು ಎಲ್ಲಿಯವರೆಗೆ ನಮ್ಮ ಗುರಿಯ ಅರಿವನ್ನು ಅಂದ್ರೆ ನಾವು ಪಡೆಯುತ್ತಿರುವ ಸಂಪಾದನೆಯು 21 ಜನ್ಮಗಳ ಭವಿಷ್ಯವನ್ನು ನಿರ್ಧರಿಸುತ್ತೆ ಎಂಬ ಜಾಗೃತಿಯನ್ನು ಹೊಂದಿರುತ್ತೇವೆಯೋ ಅಲ್ಲಿಯವರೆಗೆ ಮಾಯೆಯ ಯಾವ ತಂತ್ರವೂ ಕೆಲಸ ಮಾಡುವುದಿಲ್ಲ. ಎಚ್ಚರ ತಪ್ಪಿದ್ರೆ ನೀವು ಹೇಳಿದಂತೆ ಸಣ್ಣ ವಿಷಯಗಳೇ ನಮ್ಮನ್ನು ದಾರಿ ತಪ್ಪಿಸುತ್ತವೆ. ಈ ಎಚ್ಚರವನ್ನು ಕಾಪಾಡಿಕೊಳ್ಳಲು ನಮಗೆ ಪರಮಾತ್ಮನ ನೈಜ ಸ್ವರೂಪ ಮತ್ತು ಆತನ ಕರ್ತವ್ಯದ ಸ್ಪಷ್ಟ ಅರಿವು ಬೇಕು. ಉದಾಹರಣೆಗೆ, ತ್ರಿಮೂರ್ತಿಗಳ ರಹಸ್ಯವನ್ನು ನಾವು ಹೇಗೆ ಅರ್ಥಮಾಡಿಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯ. ತ್ರಿಮೂರ್ತಿಗಳ ವಿಚಾರ ಬಂದಾಗ ಲೌಕಿಕ ಜಗತ್ತಿನಲ್ಲಿ ಜನರಿಗೆ 3 ವಿಭಿನ್ನ ದೈಹಿಕ ರೂಪಗಳ ಕಲ್ಪನೆ ಇದೆ. ಆದರೆ ಇದು ಕೇವಲ ಕರ್ತವ್ಯಗಳ ಆಧಾರದ ಮೇಲೆ ಇರುವ 3 ಮೂರ್ತಿಗಳು ಅನ್ನೋದನ್ನ ನಾವು ಆಳವಾಗಿ ಅರ್ಥ ಮಾಡ್ಕೋಬೇಕು ಅಣ್ಣ. ಹೌದು ಅಕ್ಕ. ಅದರಲ್ಲೂ ವಿಶೇಷವಾಗಿ ಒಂದೇ ಶರೀರದಲ್ಲಿ ಅಂದ್ರೆ ಸಾಧಾರಣ ಬ್ರಹ್ಮತನುವಿನಲ್ಲಿ ಸ್ವಯಂ ನಿರಾಕಾರ ಶಿವ ಪರಮಾತ್ಮನು ಪ್ರವೇಶ ಮಾಡಿ ಹೊಸ ಸೃಷ್ಟಿಯನ್ನು ರಚಿಸುತ್ತಿರುವ ಈ ರಹಸ್ಯ ಎಷ್ಟೊಂದು ಅದ್ಭುತವಾಗಿದೆ. ಒಂದೇ ರಥದಲ್ಲಿ 2 ಮಹಾನಾತ್ಮಗಳ ಮಿಲನ ಇದು ಅಲ್ವಾ? ಆ ಮಿಲನವೇ ಸಂಗಮಯುಗದ ಅತಿದೊಡ್ಡ ವಿಶೇಷತೆ ಅಕ್ಕ. ಶಂಕರನು ನೇರವಾಗಿ ಪ್ರಪಂಚದ ಪಾತ್ರದಲ್ಲಿ ಬರುವುದಿಲ್ಲ ಮತ್ತು ವಿಷ್ಣು ಸತ್ಯಯುಗದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಹಾಗಾಗಿ ಈಗ ನಮ್ಮ ಕಣ್ಣು ಮುಂದೆ ನಡೀತಿರುವುದು ಶಿವ ಮತ್ತು ಬ್ರಹ್ಮರವರ ಈ ವಿಶಿಷ್ಟ ಪಾತ್ರ. ಜಗತ್ತಿನ ಒಡೆಯನು ಯಾವುದೇ ದೊಡ್ಡ ಆಡಂಬರವಿಲ್ಲದೆ ಒಂದು ಸಾಧಾರಣವಾದ ವಯಸ್ಸಾದ ಶರೀರವನ್ನು ಆರಿಸಿಕೊಳ್ಳುತ್ತಾನೆ ಅನ್ನೋದು ಆತನ ನಿರಹಂಕಾರತೆಯನ್ನು ತೋರಿಸುತ್ತಣ್ಣ. ಜಗತ್ತಿನ ನಾಯಕರು ವಿಮಾನ ಆಡಂಬರಗಳಲ್ಲಿ ಬಂದ್ರೆ ಇಡೀ ಬ್ರಹ್ಮಾಂಡದ ಒಡೆಯ ಅತ್ಯಂತ ಸರಳವಾಗಿ ಬಂದು ನಮಗೆ ಜ್ಞಾನವನ್ನು ನೀಡುತ್ತಿದ್ದಾನೆ. ಈ ಸರಳತೆಯನ್ನು ಅರ್ಥ ಮಾಡಿಕೊಂಡಾಗ ನಮ್ಮೊಳಗೂ ಸಹಜವಾಗಿ ಒಂದು ವೈರಾಗ್ಯ ಭಾವನೆ ಮೂಡುತ್ತೆ ಅಕ್ಕ. ವೈರಾಗ್ಯ ಅಂದ ತಕ್ಷಣ ಜನರಿಗೆ ಕಾಡಿಗೆ ಹೋಗುವ ಎಲ್ಲವನ್ನೂ ತ್ಯಜಿಸುವ ಚಿತ್ರಣ ಬರುತ್ತದೆ. ಆದ್ರೆ ಇಲ್ಲಿ ನಾವು ಕಮಲದ ಹೂವಿನಂತೆ ಇರಬೇಕಾದ ವೈರಾಗ್ಯದ ಬಗ್ಗೆ ಮಂಥನ ಮಾಡಬೇಕು. ಹಳೆಯ ಪ್ರಪಂಚದ ನಶ್ವರತೆಯ ಅರಿವು ಮೂಡಿದಾಗ ನಾವು ಮನೆಯಲ್ಲೇ ಇದ್ರೂ ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸ್ತಿದ್ರು ಮಾನಸಿಕವಾಗಿ ಅದರಿಂದ ಅಂಟಿಕೊಳ್ಳದೇ ಇರುವುದೇ ನಿಜವಾದ ವೈರಾಗ್ಯ. ಈ ಹಳೆಯ 84 ಜನ್ಮಗಳ ಚಕ್ರದಿಂದ ಮುಕ್ತರಾಗಲು ನಮಗೆ ಕೇವಲ ಜ್ಞಾನ ಮಾತ್ರ ಸಾಲದು, ಯೋಗಾಗ್ನಿಯ ಅವಶ್ಯಕತೆ ಇದೆ. ನೀವು ಹೇಳಿದ ಯೋಗಾಗ್ನಿಯ ವಿಚಾರ ಬಹಳ ಆಳವಾದದ್ದು ಅಕ್ಕ. ಇದು ಭೌತಿಕ ಬೆಂಕಿಯಲ್ಲ, ಬದಲಾಗಿ ಪರಮಾತ್ಮನ ನಿರಂತರ ಮತ್ತು ಏಕಾಗ್ರತೆಯ ನೆನಪಿನ ಬೆಂಕಿ. ಹೌದು, ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಅಥವಾ ವಿಕರ್ಮಗಳು ನಮ್ಮ ಆತ್ಮದ ಮೇಲೆ ಆಳವಾಗಿ ಬೇರೂರಿವೆ. ಅವುಗಳನ್ನು ಕರಗಿಸಲು ಕೇವಲ ಬೌದ್ಧಿಕ ತಿಳುವಳಿಕೆ ಸಾಲದು, ಅತೀವ ಪ್ರೀತಿ ಮತ್ತು ನಿರಂತರ ಸ್ಮೃತಿಯ ತೀವ್ರತೆ ಬೇಕು. ನಿಜ. ಪರಮಾತ್ಮನ ಒಬ್ಬ ಅವಿನಾಶಿ ಸರ್ಜನ್ನಾಗಿ ಬಂದು ನಮಗೆ ಈ ಜ್ಞಾನ ಮತ್ತು ಯೋಗದ ಇಂಜೆಕ್ಷನ್ ನೀಡುತ್ತಾನೆ. ಈ ಇಂಜೆಕ್ಷನ್ ಉದಾಹರಣೆ ನಮ್ಮ ದೈನಂದಿನ ಪುರುಷಾರ್ಥಕ್ಕೆ ಬಹಳ ಹತ್ತಿರವಾಗಿದೆ. ರೋಗವನ್ನು ಗುಣಪಡಿಸಲು ಬೌದ್ಧಿಕ ಇಂಜೆಕ್ಷನ್ ತೆಗೆದುಕೊಳ್ಳುವಾಗ ಸ್ವಲ್ಪ ನೋವಾಗುತ್ತೆ, ಆದ್ರೆ ಅದು ಶಾಶ್ವತ ಪರಿಹಾರ ನೀಡುತ್ತೆ ಅಲ್ವಾಣ್ಣ? ಖಂಡಿತ ಅಕ್ಕ. ಹಾಗೆಯೇ ನಮ್ಮ ಹಳೆಯ ಕೆಟ್ಟ ಅಭ್ಯಾಸಗಳನ್ನು ಬಿಡುವಾಗ, ಮುಂಜಾನೆ ಎದ್ದು ಯೋಗಾಭ್ಯಾಸ ಮಾಡುವಾಗ ಆರಂಭದಲ್ಲಿ ಮನಸ್ಸಿಗೆ ಸ್ವಲ್ಪ ಕಷ್ಟ ಅನ್ನಿಸಬಹುದು, ಶಿಸ್ತು ನೋವು ತರಬಹುದು. ಆದ್ರೆ ಈ ಈಶ್ವರೀಯ ಇಂಜೆಕ್ಷನ್ ನಮ್ಮ 63 ಜನ್ಮಗಳ ದುಃಖವನ್ನು ಭಸ್ಮ ಮಾಡಿ ಮುಂದಿನ 21 ಜನ್ಮಗಳಿಗೆ ಸಂಪೂರ್ಣ ಆರೋಗ್ಯವನ್ನು ತಂದುಕೊಡುತ್ತೆ. ಹೌದು, ಆ ಶಿಸ್ತನ್ನು ಅಳವಡಿಸಿಕೊಂಡಾಗಲೇ ನಾವು ಹೊಸ ಸೃಷ್ಟಿಗೆ ಅರ್ಹರಾಗ್ತೇವೆ. ಇದನ್ನೇ ಇಂದಿನ ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಬಹಳ ಸುಂದರವಾಗಿ ವಿವರಿಸಲಾಗಿದೆ. ಬಾಬಾ ಹೇಳ್ತಾರೆ, 1ನೇ ಪಾಯಿಂಟ್, ತಮ್ಮ ಬುದ್ಧಿಯ ಆತ್ಮೀಕ ಸೂತ್ರದ ದಾರವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಬೇಕಾಗಿದೆ, ಒಬ್ಬರ ಶ್ರೀಮತದನುಸಾರವೇ ನಡಿಬೇಕಾಗಿದೆ. ಇದರ ಜೊತೆಗೆ 2ನೇ ಅಂಶ ಕೂಡ ಬಹಳ ಮುಖ್ಯವಾಗಿದೆ ಅಣ್ಣ. 2, ನಾವು ಬಹಳ ಮಧುರ ವೃಕ್ಷದ ನಾಟಿ ಮಾಡ್ತಿದ್ದೇವೆ, ಆದ್ದರಿಂದ ಸ್ವಯಂನು ಬಹಳ ಮಧುರ ಮಾಡ್ಕೊಳ್ಬೇಕಾಗಿದೆ. ನೆನಪಿನ ಯಾತ್ರೆಯಲ್ಲಿ ತತ್ಪರರಾಡಿದ್ದು ವಿಕರ್ಮ ವಿನಾಶ ಮಾಡ್ಕೊಳ್ಬೇಕಾಗಿದೆ. ಈ ಮಧುರ ವೃಕ್ಷದ ನಾಟಿ ಅನ್ನೋ ಪರಿಕಲ್ಪನೆಯನ್ನು ನಾವು ಸ್ವಲ್ಪ ವಿಶ್ಲೇಷಿಸಬೇಕು ಅಕ್ಕ. ಹೊಸ ಸೃಷ್ಟಿ ಅಥವಾ ಸತ್ಯಯುಗದಲ್ಲಿ ದೇವತೆಗಳ ಮೂಲ ಸ್ವಭಾವವೇ ಅತಿ ಮಧುರತೆ. ಅಲ್ಲಿ ಕಹಿಯಾದ ಮಾತುಗಳಾಗಲಿ ದ್ವೇಷವಾಗಲಿ ಇರೋದಿಲ್ಲ. ನಾವು ಈಗ ನೆಡ್ತಿರುವ ಬೀಜವೇ ಆ ಭವಿಷ್ಯದ ಮರವನ್ನು ನಿರ್ಧರಿಸುತ್ತೆ. ಹಾಗಾದ್ರೆ ನಮ್ಮನ್ನು ನಾವು ಮಧುರ ಮಾಡಿಕೊಳ್ಳೋದು ಹೇಗೆ? ಯಾರಾದರೂ ನಮ್ಮ ಜೊತೆ ಕಠಿಣವಾಗಿ ವರ್ತಿಸಿದಾಗಲೂ ನಾವು ಕೋಪಗೊಳ್ಳದೆ ಶಾಂತಿಯಿಂದ ಮತ್ತು ಪ್ರೀತಿಯಿಂದ ಪ್ರತಿಕ್ರಿಯಿಸುವುದು.
ಇದು ಕೇವಲ ಪರಮಾತ್ಮನ ನೆನಪಿನ ಯಾತ್ರೆಯಿಂದ ಮಾತ್ರ ಸಾಧ್ಯ ಅಕ್ಕ. ಆತನ ಪ್ರೀತಿಯಲ್ಲಿ ಕರಗಿದಷ್ಟು ನಮ್ಮೊಳಗಿನ ಅಹಂಕಾರ ಮತ್ತು ಕಹಿ ನಾಶವಾಗುತ್ತೆ. ನಿಜ ಅಣ್ಣ, ಕಠಿಣ ಪರಿಸ್ಥಿತಿಗಳಲ್ಲಿ ಮಧುರತೆಯನ್ನು ಕಾಪಾಡಿಕೊಳ್ಳುವುದು ಒಂದು ಕಲೆಯಾಗಿದೆ. ಆ ಕಲೆಯನ್ನು ಕರಗತ ಮಾಡಿಕೊಳ್ಳಲು ನಮಗೆ ಮನನಶಕ್ತಿ ಬಹಳ ಅವಶ್ಯಕ. ಇಂದಿನ ವರದಾನವು ಇದೇ ಶಕ್ತಿಯ ಮೇಲೆ ಬೆಳಕು ಚೆಲ್ಲುತ್ತದೆ. ವರದಾನವನ್ನು ಯಥಾವತ್ತಾಗಿ ಓದೋಣ. ಮನನಶಕ್ತಿಯ ಮೂಲಕ ಪ್ರತಿಯೊಂದು ಪಾಯಿಂಟ್ನ ಅನುಭವಿ ಆಗುವಂತಹ ಸದಾ ಶಕ್ತಿಶಾಲಿ, ಮಾಯಾಪ್ರೂಫ್, ವಿಘ್ನಪ್ರೂಫ್ ಭವ. ವಿವರಣೆ ಹೀಗಿದೆ ಅಕ್ಕ. ಹೇಗೆ ಶರೀರದ ಶಕ್ತಿಗಾಗಿ ಪಚನ ಶಕ್ತಿ ಅಥವಾ ಜೀರ್ಣಿಸಿಕೊಳ್ಳುವ ಶಕ್ತಿ ಅವಶ್ಯಕತೆ ಇದೆಯೋ, ಹಾಗೆಯೇ ಆತ್ಮವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಲು ಮನನ ಶಕ್ತಿ ಇರಬೇಕು. ಮನನ ಶಕ್ತಿಯ ಮೂಲಕ ಅನುಭವ ಸ್ವರೂಪರಾಗುವುದು ಇದೇ ಅತಿಶ್ರೇಷ್ಠಕ್ಕಿಂತಲೂ ಶ್ರೇಷ್ಠವಾದ ಶಕ್ತಿಯಾಗಿದೆ. ಇಂತಹ ಅನುಭವಿಗಳೆಂದಿಗೂ ಮೋಸ ಹೋಗಲು ಸಾಧ್ಯವಿಲ್ಲ. ಹೇಳಿಕೆ ಕೇಳಿಕೆ ಮಾತುಗಳಲ್ಲಿ ವಿಚಲಿತರಾಗಲು ಸಾಧ್ಯವಿಲ್ಲ. ಅನುಭವಿಗಳು ಸದಾ ಸಂಪನ್ನರಾಗಿರುತ್ತಾರೆ. ಅವರು ಸದಾ ಶಕ್ತಿಶಾಲಿ, ಮಾಯಾಪ್ರೂಫ್, ವಿಘ್ನಪ್ರೂಫ್ ಆಗಿ ಬಿಡ್ತಾರೆ. ಈ ವರದಾನದಲ್ಲಿರುವ ಜೀರ್ಣಿಸಿಕೊಳ್ಳುವ ಶಕ್ತಿಯ ಉದಾಹರಣೆ ನಮ್ಮ ಜ್ಞಾನದ ಮಟ್ಟವನ್ನು ಪರೀಕ್ಷಿಸಿಕೊಳ್ಳಲು ಒಂದು ಒಳ್ಳೆಯ ಅಳತೆಗೋಲು ಅಣ್ಣ. ನಾವು ಎಷ್ಟೇ ಪೌಷ್ಟಿಕ ಆಹಾರ ತಿಂದ್ರೂ ಅದು ಜೀರ್ಣವಾಗದಿದ್ದರೆ ದೇಹಕ್ಕೆ ಶಕ್ತಿ ಸಿಗುವುದಿಲ್ಲ. ಖಂಡಿತ. ಹಾಗೆ ಮುರಳಿಯಲ್ಲಿ ಎಷ್ಟೇ ಒಳ್ಳೆ ಜ್ಞಾನವನ್ನು ಕೇಳಿದ್ರೂ ಅದನ್ನು ಕುಳಿತು ವಿಶ್ಲೇಷಿಸದಿದ್ರೆ, ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳದಿದ್ರೆ ಆತ್ಮಕ್ಕೆ ಶಕ್ತಿ ಬರುವುದಿಲ್ಲ. ಈ ಮನನಶಕ್ತಿಯಿಂದಲೇ ನಾವು ಜ್ಞಾನವನ್ನು ಅನುಭವವನ್ನಾಗಿ ಪರಿವರ್ತಿಸಿಕೊಳ್ಬಹುದು. ಅಣ್ಣ, ಜ್ಞಾನವು ಅನುಭವವಾಗಿ ಬದಲಾದಾಗ ಆಗುವ ಲಾಭಗಳೇನು ಅಂತ ಸ್ವಲ್ಪ ವಿವರಿಸ್ಬೋದಾ? ಮುಖ್ಯ ಲಾಭ ಏನಂದ್ರೆ, ನಾವು ಇತರರ ಹೇಳಿಕೆ ಕೇಳಿಕೆ ಮಾತುಗಳಿಗೆ ಅಂದ್ರೆ ಗಾಳಿ ಮಾತು ಅಥವಾ ವದಂತಿಗಳಿಗೆ ಕಿವಿ ಕೊಡೋದಿಲ್ಲ ಅಕ್ಕ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಾಗ ಅನೇಕರು ನಮ್ಮನ್ನು ವಿಮರ್ಶಿಸಬಹುದು ಅಥವಾ ದಾರಿ ತಪ್ಪಿಸಲು ಪ್ರಯತ್ನಿಸಬಹುದು. ಆದ್ರೆ ಸ್ವತಃ ಪರಮಾತ್ಮನ ಪ್ರೀತಿಯನ್ನು, ಶಾಂತಿಯನ್ನು ಅನುಭವಿಸಿದ ಆತ್ಮವು ಯಾವತ್ತೂ ವಿಚಲಿತವಾಗೋದಿಲ್ಲ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಎಂತಹ ದೊಡ್ಡ ವಿಘ್ನ ಬಂದ್ರೂ ಆ ಅನುಭವವೇ ಅವರನ್ನು ಮಾಯಾಪ್ರೂಫ್ ಮತ್ತು ವಿಘ್ನಪ್ರೂಫ್ ಆಗಿ ನಿಲ್ಲುವಂತೆ ಮಾಡ್ತದೆ. ಆ ಸ್ಥಿರತೆಯೇ ನಮ್ಮನ್ನು ತಂದೆಗೆ ಸಮಾನರನ್ನಾಗಿ ಮಾಡುವ ರಹಸ್ಯ. ಆ ಸ್ಥಿರತೆಯನ್ನು ಪಡೆಯಲು ನಮಗೆ ಆಂತರಿಕ ಖುಷಿಯ ಅವಶ್ಯಕತೆ ಇದೆ ಅಣ್ಣ. ಇಂದಿನ ಸ್ಲೋಗನ್ ಕೂಡ ಇದನ್ನೇ ಹೇಳುತ್ತೆ. ಸ್ಲೋಗನ್: ಖುಷಿಯ ಖಜಾನೆಯೂ ಸದಾ ಜೊತೆ ಇರಲಿ. ಇದರಿಂದ ಉಳಿದೆಲ್ಲ ಖಜಾನೆಗಳು ಸ್ವತಃವಾಗಿ ಬಂದುಬಿಡುತ್ತವೆ. ಖುಷಿ ಅನ್ನೋದು ಒಂದು ದೊಡ್ಡ ಅಯಸ್ಕಾಂತದಂತೆ ಕೆಲಸ ಮಾಡ್ತದೆ ಅಕ್ಕ. ನಾವು ಆಧ್ಯಾತ್ಮಿಕವಾಗಿ ಖುಷಿಯಾಗಿದ್ದಾಗ ನಮ್ಮ ಮನಸ್ಸು ಪ್ರಶಾಂತವಾಗಿರ್ತದೆ. ಪ್ರಶಾಂತ ಮನಸ್ಸಿನಲ್ಲಿ ಜ್ಞಾನ ತಾನಾಗೇ ನೆಲೆಸುತ್ತದೆ. ಅಂದ್ರೆ ಜ್ಞಾನದ ಖಜಾನೆ ಸಿಕ್ಕಂತೆ. ಅದೇ ರೀತಿ ಖುಷಿಯಾಗಿರುವ ವ್ಯಕ್ತಿಯೊಂದಿಗೆ ಪ್ರತಿಯೊಬ್ಬರೂ ಬೆರೆಯಲು ಇಷ್ಟಪಡ್ತಾರೆ. ಇದು ನಮ್ಮ ಸಂಬಂಧಗಳ ಖಜಾನೆಯನ್ನು ವೃದ್ಧಿಸುತ್ತದೆ. ನಾವು ಸಂತೋಷದಿಂದಿದ್ದಾಗ ನಮ್ಮ ಸಮಯ ವ್ಯರ್ಥವಾಗುವುದಿಲ್ಲ. ಅದು ಸಮಯದ ಖಜಾನೆ. ಹೀಗೆ ಆಂತರಿಕ ಖುಷಿ ಉಳಿದೆಲ್ಲ ದೈವೀ ಸಂಪತ್ತನ್ನು ತನ್ನತ್ತ ಸೆಳೆಯುತ್ತದೆ. ಆಂತರಿಕ ಖುಷಿಯ ಜೊತೆಗೆ ನಮ್ಮ ಪ್ರತಿಯೊಂದು ಸಾಧಾರಣ ಕಾರ್ಯದಲ್ಲೂ ಒಂದು ಅಸಾಧಾರಣ ಸ್ಥಿತಿ ಇರಬೇಕೆಂದು ಇಂದಿನ ಅವ್ಯಕ್ತ ಸೂಚನೆಯಲ್ಲಿ ಬಾಬಾ ಎಚ್ಚರಿಸಿದ್ದಾರೆ. ನಾನದನ್ನು ಓದ್ತೇನೆ. ಓದಿಯನ್ನ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಸಫಲತೆ ಸಂಪನ್ನರಾಗಲು ಸಾಧಾರಣ ಕಾರ್ಯದಲ್ಲಿರುತ್ತಾ ಫರಿಸ್ತೆಯ ನಡೆ ಮತ್ತು ಸ್ಥಿತಿ ಇರಲಿ. ಈ ರೀತಿ ಹೇಳಬೇಡಿ, ಏನ್ ಮಾಡೋದು, ಮಾತೇ ಹೀಗಿತ್ತು, ಕೆಲಸವೇ ಹೀಗಿತ್ತು, ಸಂದರ್ಭವೇ ಹೀಗಿತ್ತು, ಸಮಸ್ಯೆಯೇ ಹೀಗಿತ್ತು, ಅದಕ್ಕೆ ಸಾಧಾರಣತೆ ಬಂತು. ಯಾವುದೇ ಸಮಯ, ಯಾವುದೇ ಪರಿಸ್ಥಿತಿಯಲ್ಲಿಯೂ ನಿಮ್ಮ ಅಲೌಕಿಕ ಸ್ವರೂಪ ಪ್ರತಿಯೊಬ್ಬರಿಗೂ ಅನುಭವವಾಗಲಿ. ಹೇಗೆ ಮಾತು, ಹಾಗೆ ನಿಮ್ಮ ಸ್ವರೂಪವನ್ನು ಮಾಡಬೇಡಿರಿ. ಮಾತುಗಳು ನಿಮ್ಮನ್ನು ಬದಲಾಯಿಸಬಾರದು. ಆಗ ಎಲ್ಲರ ಸಮೀಪ ಬರುವಿರಿ ಮತ್ತು ಏಕತೆಯ ಸಂಘಟನೆ ಶಕ್ತಿಶಾಲಿಯಾಗುವುದು. ನಾವು ದಿನನಿತ್ಯ ಅನೇಕ ನೆಪಗಳನ್ನು ಹೇಳುತ್ತಿರುತ್ತೇವೆ ಅಣ್ಣ. ಕಚೇರಿಯಲ್ಲಿ ಕೆಲಸದ ಒತ್ತಡವಿದ್ದಾಗ ಅಥವಾ ಟ್ರಾಫಿಕ್ನಲ್ಲಿ ಸಿಲುಕುಕೊಂಡಾಗ ಪರಿಸ್ಥಿತಿ ಹಾಗಿತ್ತು, ಅದಕ್ಕೆ ಕೋಪ ಮಾಡಿಕೊಂಡೆ ಎಂದು ಸಮರ್ಥಿಸಿಕೊಳ್ಳುತ್ತೇವೆ. ಆದರೆ ಬಾಬಾ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ, ಪರಿಸ್ಥಿತಿಗಳು ನಮ್ಮ ಆಂತರಿಕ ಸ್ಥಿತಿಯನ್ನು, ನಮ್ಮ ಫರಿಸ್ತಾ ಅಥವಾ ದೇವದೂತನ ಸ್ವರೂಪವನ್ನು ಬದಲಾಯಿಸಬಾರದು ಅಂತ. ನಾವು ಸಾಧಾರಣ ಕೆಲಸಗಳಾದ ಅಡಿಗೆ ಮಾಡುವುದು, ಪ್ರಯಾಣ ಮಾಡುತ್ತಿದ್ರೂ ನಮ್ಮ ಆಲೋಚನೆ ಮತ್ತು ಕಂಪನಗಳು ಲೌಕಿಕತೆಗೆ ಅಂಟಿಕೊಳ್ಳಬಾರದು. ಹೌದು ಅಕ್ಕ. ಪರಿಸ್ಥಿತಿ ನಮ್ಮನ್ನು ನಿಯಂತ್ರಿಸುವ ಬದಲು ನಮ್ಮ ಶಾಂತ ಮತ್ತು ಅಲೌಕಿಕ ಸ್ಥಿತಿಯು ಪರಿಸ್ಥಿತಿಯನ್ನು ಬದಲಾಯಿಸುವಂತಿರಬೇಕು.
ನಾವು ನಮ್ಮ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿರವಾಗಿದ್ದಾಗ ಮಾತ್ರ ಇತರರ ಕಠಿಣ ಮಾತುಗಳು ನಮ್ಮನ್ನು ತಟ್ಟುವುದಿಲ್ಲ. ಇದು ಸಂಘಟನೆಯಲ್ಲಿ ಏಕತೆ ಮತ್ತು ಪರಸ್ಪರ ವಿಶ್ವಾಸವನ್ನು ಬಲಪಡಿಸುತ್ತೆ. ಎಂತಹ ಸವಾಲು ಬಂದರೂ ನಾವು ಸಮಾನವಾಗಿ ಸ್ವೀಕರಿಸುವ ಶಕ್ತಿಯನ್ನು ಪಡಿತವೆ ಅಣ್ಣ. ಖಂಡಿತ. ಈ ಉನ್ನತ ಸ್ಥಿತಿಯನ್ನು ಇಡೀ ದಿನ ಕಾಪಾಡಿಕೊಳ್ಳಲು ಇಂದಿನ ಮಂಥನದ ಆಧಾರದ ಮೇಲೆ ನಾವು 8 ಪ್ರಮುಖ ಸ್ವಮಾನಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕಾಗಿದೆ. ಬನ್ನಿ ಒಂದೊಂದಾಗಿ ಓದೋಣ. ಮೊದಲನೇ ಸ್ವಮಾನ, ನಾನು ಶ್ರೀಮತದಂತೆ ನಡೆದು 21 ಜನ್ಮಗಳ ಸುಖದ ಆಸ್ತಿಯನ್ನು ಪಡೆಯುವ ಭಾಗ್ಯಶಾಲಿ ಆತ್ಮ. ಎರಡನೇ ಸ್ವಮಾನ, ನಾನು ಮನನಶಕ್ತಿಯ ಮೂಲಕ ಪ್ರತಿಯೊಂದು ಪಾಯಿಂಟಿನ ಅನುಭವಿ ಆತ್ಮ. ಮೂರನೇ ಸ್ವಮಾನ, ನಾನು ಸದಾ ಖುಷಿಯ ಖಜಾನೆಯಿಂದ ಸಂಪನ್ನವಾದ ಆತ್ಮ. ನಾಲ್ಕನೇ ಸ್ವಮಾನ, ನಾನು ಹೇಳಿಕೆ ಕೇಳಿಕೆ ಮಾತುಗಳಲ್ಲಿ ವಿಚಲಿತರಾಗದ ಸದಾ ಸಂಪನ್ನ ಅನುಭವಿ ಆತ್ಮ. ಐದನೇ ಸ್ವಮಾನ, ನಾನು ಯೋಗಾಗ್ನಿಯಿಂದ ವಿಕರ್ಮಗಳನ್ನು ಭಸ್ಮ ಮಾಡಿ ಪಾವನವಾಗುವ ಶ್ರೇಷ್ಠ ಆತ್ಮ. ಆರನೇ ಸ್ವಮಾನ, ನಾನು ಮನನಶಕ್ತಿಯ ಮೂಲಕ ಸದಾ ಶಕ್ತಿಶಾಲಿ, ಮಾಯಾಪ್ರೂಫ್, ವಿಘ್ನಪ್ರೂಫ್ ಆತ್ಮ. ಏಳನೇ ಸ್ವಮಾನ, ನಾನು ಏಕತೆ ಮತ್ತು ವಿಶ್ವಾಸದ ಗುಣಗಳಿಂದ ಸದಾ ಫರಿಸ್ತೆಯ ಸ್ಥಿತಿಯಲ್ಲಿರುವ ಸಫಲತಾಸಂಪನ್ನ ಆತ್ಮ. ಎಂಟನೇ ಸ್ವಮಾನ, ನಾನು ಯಾವುದೇ ಸಮಯ, ಯಾವುದೇ ಪರಿಸ್ಥಿತಿಯಲ್ಲಿಯೂ ಸದಾ ಅಲೌಕಿಕ ಸ್ವರೂಪದಲ್ಲಿರುವಂತಹ ಆತ್ಮ. ಈ ಶಕ್ತಿಶಾಲಿ ಸ್ವಮಾನಗಳ ಜೊತೆಗೆ ಇಂದಿನ ಮುರಳಿಯಿಂದ ನಾವು ನಮ್ಮ ದೈನಂದಿನ ಪುರುಷಾರ್ಥಕ್ಕಾಗಿ ಅಳವಡಿಸಿಕೊಳ್ಳಬೇಕಾದ ಮುಖ್ಯ ಟೇಕವೇಗಳನ್ನು ಈಗ ಗಮನಿಸೋಣ. 1ನೇ ಪಾಯಿಂಟ್, ಸ್ವಮಾನದ ಅಭ್ಯಾಸ. ನಾನು ಶ್ರೀಮತದಂತೆ ನಡೆದು 21 ಜನ್ಮಗಳ ಸುಖದ ಆಸ್ತಿಯನ್ನು ಪಡೆಯುವ ಭಾಗ್ಯಶಾಲಿ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ಇದರ ಜೊತೆಗೆ ಪ್ರತಿಯೊಂದು ಕರ್ಮದಲ್ಲಿಯೂ ತಂದೆಯ ಜೊತೆಗಿರುವ ಆಂತರಿಕ ಅಭ್ಯಾಸವನ್ನು ಮಾಡಿರಿ. 2ನೇ ಪಾಯಿಂಟ್, ಮುಖ್ಯ ಭಾವನೆ, ಕೇವಲ ತಂದೆಯೊಂದಿಗೆ ಮಾತ್ರ ನನ್ನ ಸರ್ವಸಂಬಂಧಗಳಿವೆ ಎಂದು ಭಾವಿಸಿ. ಈ ಹಳೆಯ ಪ್ರಪಂಚದಲ್ಲಿ ನನ್ನ ಆತ್ಮದ ದಾರ ಪರಮಾತ್ಮನ ಜೊತೆ ಮಾತ್ರ ಸೇರಿದೆ ಎಂದು ತಿಳಿದುಕೊಂಡು ಇಂದಿನ ಎಲ್ಲಾ ಕರ್ಮಗಳನ್ನು ಮಾಡಿ. 3ನೇ ಪಾಯಿಂಟ್, ದೈವಿ ಗುಣದ ಧಾರಣೆ. ಇಡೀ ದಿನ ಮಧುರತೆ ಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲೂ ಈ ಗುಣದ ಪ್ರಭಾವ ಇರುವಂತೆ ಗಮನಹರಿಸಿ, ಏಕೆಂದರೆ ಈಗ ಮಧುರ ವೃಕ್ಷದ ನಾಟಿಯ ಆಗುತ್ತಿದೆ. 4ನೇ ಪಾಯಿಂಟ್, ಪವಿತ್ರತೆಯ ಪುರುಷಾರ್ಥ. ಸ್ವರ್ಗದ ಮಾಲೀಕಾಗಲು ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ನಿಮ್ಮ ಸಂಕಲ್ಪ ಮತ್ತು ದೃಷ್ಟಿಯ ಶುದ್ಧಿಯ ಕಡೆ ವಿಶೇಷ ಗಮನವಿರಲಿ. 5ನೇ ಪಾಯಿಂಟ್, ಕರ್ಮಯೋಗ. ಕರ್ಮಕ್ಷೇತ್ರದಲ್ಲಿ ಆತ್ಮಿಕ ಶ್ರೀಮತವನ್ನು ಅರ್ಥ ಮಾಡಿಕೊಂಡು ದಿನವಿಡೀ ಕಮಲಪುಷ್ಪ ಸಮಾನರಾಗಿ ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಶ್ರೇಷ್ಠ ಕರ್ಮಗಳನ್ನು ಮಾಡಿ. 6ನೇ ಪಾಯಿಂಟ್, ಸೇವೆ ಮತ್ತು ವೈರಾಗ್ಯ. ಇದು ಅಂತಿಮ ಸಮಯವಾಗಿರುವುದರಿಂದ ಹಳೆಯ ಪ್ರಪಂಚದ ಬಗ್ಗೆ ಸಂಪೂರ್ಣ ವೈರಾಗ್ಯವಿರಲಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಜ್ಞಾನಯಜ್ಞದ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ. 7ನೇ ಪಾಯಿಂಟ್, ದಿನಚರ್ಯ ಮತ್ತು ವರದಾನ. ದಿನವಿಡೀ ಅಮೃತವೇಳೆ ಮತ್ತು ಇತರ ಸಮಯದಲ್ಲಿ ಮನನ ಶಕ್ತಿಯ ಸಾರವನ್ನೂ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಕರ್ಮಕ್ಷೇತ್ರದಲ್ಲಿ ಸದಾ ಖುಷಿಯ ಖಜಾನೆಯೊಡನೆ ಇರುವ ಅಭ್ಯಾಸ ಮಾಡಿ. 8ನೇ ಪಾಯಿಂಟ್, ಶಕ್ತಿಗದ ಜಮ. ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದರ ಮೂಲಕ ಯೋಗಾಗ್ನಿಯ ಬಲವನ್ನು ಜಮ ಮಾಡಿಕೊಳ್ಳಿ. ಇದರಿಂದ ವಿಕರ್ಮಗಳು ಭಸ್ಮವಾಗಲಿವೆ. ಇವೆಲ್ಲವೂ ನಮ್ಮ ದಿನನಿತ್ಯದ ಸಾಧನೆಗೆ ದಿಕ್ಸೂಚಿಯಾಗಿವೆ. ಇಂದಿನ ಇಡೀ ಮುರಳಿಯ ಸಾರಾಂಶವನ್ನು ನಮ್ಮ ಕಣ್ಣುಮುಂದೆ ತರುತ್ತೆ ಅಣ್ಣ. ಕನ್ಯೆಯ ಚಿಂತೆಗಳೇ ನಮ್ಮ ಆತ್ಮವು ಈ ಹಳೆಯ ಪ್ರಪಂಚದಲ್ಲಿ ಅನುಭವಿಸುತ್ತಿರುವ ದುಃಖಗಳು ಮತ್ತು ಭಯಗಳು ಅಲ್ವಾ? ಹೌದು ಅಕ್ಕ. ನಾವು ಆತ್ಮಗಳು ಯುಗಯುಗಾಂತರಗಳಿಂದ ಈ ಪ್ರಪಂಚದ ಜಂಜಾಟಗಳಲ್ಲಿ, ಕರ್ಮಬಂಧನಗಳಲ್ಲಿ ಸಿಲುಕಿ ನಮ್ಮ ಭವಿಷ್ಯದ ಬಗ್ಗೆ ಆತಂಕಗೊಂಡಿದ್ದೇವೆ. ಆದರೆ ಈಗ ಈ ಅದ್ಭುತವಾದ ಸಂಗಮಯುಗದಲ್ಲಿ ನಮಗೆ ಆ ಸರ್ವಶಕ್ತಿವಂತ ಅವಿನಾಶಿ ತಂದೆ ಸಿಕ್ಕಿದ್ದಾನೆ. ನಾವು ಕೇವಲ ಮಾತಿನಲ್ಲಲ್ಲ, ನಮ್ಮ ಬುದ್ಧಿಯೋಗದ ದಾರವನ್ನು ಆತನ ಜೊತೆ ಬಿಗಿಯಾಗಿ ಗಂಟು ಹಾಕಬೇಕು. ಆ ಗಂಟು ಎಷ್ಟು ದೃಢವಾಗಿರ್ಬೇಕು ಅಂದ್ರೆ, ನಾನು ನಿನ್ನವನು, ನನ್ನ ಪ್ರತಿಯೊಂದು ಸಂಕಲ್ಪ, ಕರ್ಮ ನಿನ್ನ ಶ್ರೀಮತದಂತೆ ನಡೆಯುತ್ತದೆ ಎಂಬ ಸಂಪೂರ್ಣ ಶರಣಾಗತಿ ನಮ್ಮಲ್ಲಿರಬೇಕು. ಒಮ್ಮೆ ನಾವು ಈ ರೀತಿ ಬುದ್ಧಿಯ ದಾರವನ್ನು ಪರಮಾತ್ಮನಿಗೆ ಜೋಡಿಸಿದರೆ ನಮ್ಮ ಮುಂದಿನ 21 ಜನ್ಮಗಳ ಪಾಲನೆಯ ಹೊಣೆ ಆ ಪರಮಾತ್ಮನದ್ದಾಗುತ್ತದೆ. ಆಗ ಮಾಯೆಯ ಎಂಥದೇ ಆಕರ್ಷಣೆ ಬರಲಿ, ಎಷ್ಟೇ ದೊಡ್ಡ ವಿಘ್ನಗಳು ಎದುರಾಗಲಿ, ನಮ್ಮ ಮನನ ಶಕ್ತಿ ಮತ್ತು ಈ ದೃಢವಾದ ವಿಶ್ವಾಸ ನಮ್ಮನ್ನು ಅಲುಗಾಡಿಸಲು ಬಿಡುವುದಿಲ್ಲ. ಖಂಡಿತ ಅಕ್ಕ. ನಾವು ಕಥೆಯಲ್ಲಿನ ಕನ್ಯೆಯಂತೆ ಸಂಪೂರ್ಣ ನಿಶ್ಚಿಂತರಾಗಿ
ಖುಷಿಯ ಖಜಾನೆಯೊಂದಿಗೆ ಕಮಲದ ಹೂವಿನಂತೆ ಈ ಪ್ರಪಂಚದಲ್ಲಿರುತ್ತಾ ನಮ್ಮ ಪವಿತ್ರತೆಯ ಪುರುಷಾರ್ಥವನ್ನು ಮಾಡಬಹುದು. ಅತ್ಯಂತ ಸ್ಪಷ್ಟವಾಗಿ ಮತ್ತು ಆಳವಾಗಿ ಇಂದಿನ ಮುರಳಿಯನ್ನು ವಿಶ್ಲೇಷಿಸಿದ್ರಿ ಅಣ್ಣ. ಜ್ಞಾನವನ್ನು ಕೇವಲ ಕೇಳುವುದಷ್ಟೇ ಅಲ್ಲ, ಅದನ್ನು ನಮ್ಮ ಬುದ್ಧಿಯಲ್ಲಿ ಹೇಗೆ ಗಂಟು ಹಾಕ್ಬೇಕು ಅನ್ನೋದಕ್ಕೆ ಈ ಮಂಥನ ಒಂದು ಉತ್ತಮ ದಾರಿಯಾಗಿದೆ. ಓಂ ಶಾಂತಿ. ನಾನು ಪ್ರಕಾಶಮಾನವಾದ ಜ್ಯೋತಿ ಸ್ವರೂಪ ಆತ್ಮ, ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಚೈತನ್ಯ ನಕ್ಷತ್ರ. ನನ್ನ ಗಮನವನ್ನು ಈ ಹೊರಗಿನ ಭೌತಿಕ ಪ್ರಪಂಚದಿಂದ, ಶರೀರದ ಭಾನದಿಂದ ಸಂಪೂರ್ಣವಾಗಿ ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದೇನೆ. ನಾನು ಸಂಪೂರ್ಣ ಶಾಂತ ಸ್ವರೂಪ ಆತ್ಮ. ನನ್ನ ಬುದ್ಧಿಯ ದೃಷ್ಟಿಯನ್ನು ಮೇಲಕ್ಕೆ, ಪರಮಧಾಮದ ಕಡೆಗೆ ಹರಿಸುತ್ತಿದ್ದೇನೆ. ಅಲ್ಲಿ ಹೊಳೆಯುತ್ತಿರುವ ಶಿವ ತಂದೆಯನ್ನು ನೋಡುತ್ತಿದ್ದೇನೆ. ನನ್ನ ಆತ್ಮದ ಬುದ್ಧಿಯ ದಾರವನ್ನು, ನನ್ನ ಜೀವನ ಸೂತ್ರವನ್ನು ನಾನು ಕೇವಲ ಆ ಒಬ್ಬ ತಂದೆಯೊಂದಿಗೆ ಬಂಧಿಸಿದ್ದೇನೆ. ಹೇಗೆ ಕನ್ಯೆಯು ತನ್ನ ಜೀವನದ ದಾರವನ್ನು ಪತಿಯ ಜೊತೆ ಗಂಟು ಹಾಕುತ್ತಾಳೋ, ಹಾಗೆ ನಾನು ನನ್ನ ಜೀವನ ಬಂಧನವನ್ನು ಪರಮಾತ್ಮನ ಜೊತೆ ಬಂಧಿಸಿದ್ದೇನೆ. ಮನೆಯಲ್ಲೇ ಕುಳಿತಿದ್ದರೂ ನನ್ನ ಬುದ್ಧಿ ಯೋಗವು ಆ ಬೇಹದ್ದಿನ ತಂದೆಯ ಜೊತೆ ಜೋಡಣೆಯಾಗಿದೆ. ನನ್ನ ಸರ್ವ ಸಂಬಂಧಗಳು ಆ ಒಬ್ಬ ತಂದೆಯೊಂದಿಗೆ ಇವೆ ಮತ್ತು ಅವರಿಂದಲೇ ನನ್ನ ಪಾಲನೆಯಾಗುತ್ತಿದೆ. ಈ ಆತ್ಮಿಕ ಬಂಧನದಿಂದ ನನಗೆ 21 ಜನ್ಮಗಳ ಸುಖದ ಆಸ್ತಿಯ ಗ್ಯಾರಂಟಿ ಸಿಕ್ಕಿದೆ. ಆ ಪರಮಪಿತ ಶಿವ ತಂದೆಯಿಂದ ದಿವ್ಯವಾದ ಪವಿತ್ರವಾದ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ತಂದೆಯ ನಿರಂತರ ನೆನಪಿನಿಂದ ನನ್ನಲ್ಲಿ ಯೋಗಾಗ್ನಿಯ ಬಲವು ಜಮಾವಾಗುತ್ತಿದೆ. ಈ ತೀಕ್ಷ್ಣವಾದ ಯೋಗಾಗ್ನಿಯಿಂದ ನನ್ನ ಜನ್ಮಾಂತರದ ಪಾಪಗಳು ಮತ್ತು ವಿಕರ್ಮಗಳು ಭಸ್ಮವಾಗುತ್ತಿವೆ. ನಾನೀಗ ಸಂಪೂರ್ಣ ಪಾವನ ಆತ್ಮನಾಗುತ್ತಿದ್ದೇನೆ. ಈ 84 ಜನ್ಮಗಳ ಚಕ್ರ ಮುಗಿದಿದೆ. ಈ ಹಳೆಯ ಪ್ರಪಂಚದ ಬಗ್ಗೆ ನನಗೆ ಸಂಪೂರ್ಣ ವೈರಾಗ್ಯ ಬಂದಿದೆ. ನಾನೀಗ ತಂದೆಯ ಜೊತೆ ನನ್ನ ನಿಜವಾದ ಮನೆಗೆ ಹೋಗಬೇಕಾಗಿದೆ. ತಂದೆಯ ಜ್ಞಾನದ ಪ್ರತಿಯೊಂದು ಪಾಯಿಂಟ್ ಅನ್ನು ನಾನು ನನ್ನೊಳಗೆ ಮನನ ಮಾಡುತ್ತಿದ್ದೇನೆ. ಈ ಮನನ ಶಕ್ತಿಯಿಂದ ನಾನು ಕೇವಲ ಕೇಳುವವನಲ್ಲ, ಬದಲಿಗೆ ಜ್ಞಾನದ ಅನುಭವ ಸ್ವರೂಪ ಆತ್ಮನಾಗುತ್ತಿದ್ದೇನೆ. ಈ ಅತಿ ಶ್ರೇಷ್ಠ ಶಕ್ತಿಯಿಂದ ನಾನು ಸದಾ ಶಕ್ತಿಶಾಲಿಯಾಗಿದ್ದೇನೆ. ಪ್ರಾಪಂಚಿಕ ಹೇಳಿಕೆ ಕೇಳಿಕೆ ಮಾತುಗಳು ನನ್ನನ್ನು ವಿಚಲಿತಗೊಳಿಸಲು ಸಾಧ್ಯವಿಲ್ಲ. ತಂದೆಯ ರಕ್ಷಣಾ ಕವಚ ನನ್ನ ಸುತ್ತಲಿದೆ. ನಾನೀಗ ಸಂಪೂರ್ಣವಾಗಿ ಮಾಯಾ ಪ್ರೂಫ್ ಮತ್ತು ವಿಘ್ನ ಪ್ರೂಫ್ ಆಗಿದ್ದೇನೆ. ನಾನೀಗ ಕರ್ಮಕ್ಷೇತ್ರದಲ್ಲಿ ಸಾಧಾರಣ ಕಾರ್ಯಗಳನ್ನು ಮಾಡುತ್ತಿದ್ದರೂ ನನ್ನ ನಡೆ ಮತ್ತು ಸ್ಥಿತಿ ಫರಿಸ್ತೆಯ ಸಮಾನವಾಗಿದೆ. ಯಾವುದೇ ಸಮಯವಿರಲಿ, ಎಂತಹದ್ದೇ ಪರಿಸ್ಥಿತಿ ಇರಲಿ, ನನ್ನ ಈ ಅಲೌಕಿಕ ಸ್ವರೂಪ ಎಲ್ಲರಿಗೂ ಅನುಭವವಾಗುತ್ತಿದೆ. ಪರಿಸ್ಥಿತಿ ಹೀಗಿತ್ತು, ಸಮಸ್ಯೆ ಹೀಗಿತ್ತು ಎಂದು ನಾನು ಎಂದಿಗೂ ಸಾಧಾರಣತೆಯ ನೆಪ ಹೇಳುವುದಿಲ್ಲ. ಬದಲಿಗೆ ಏಕತೆ ಮತ್ತು ವಿಶ್ವಾಸದ ಗುಣಗಳಿಂದ ನಾನು ಸದಾ ಸಫಲತಾ ಸಂಪನ್ನ ಆತ್ಮನಾಗಿದ್ದೇನೆ. ತಂದೆಯು ನೀಡಿದ ಖುಷಿಯ ಖಜಾನೆ ಸದಾ ನನ್ನ ಜೊತೆಯಲ್ಲಿದೆ. ಇದೇ ಫರಿಸ್ತಾ ಸ್ಥಿತಿಯಲ್ಲಿ ಕಮಲ ಪುಷ್ಪದ ಸಮಾನನಾಗಿ ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಶ್ರೇಷ್ಠ ಕರ್ಮಗಳನ್ನು ಮಾಡಲು ನಾನು ಸಿದ್ಧನಾಗಿದ್ದೇನೆ. ನಾನು ಶ್ರೀಮತದಂತೆ ನಡೆಯುವ ಭಾಗ್ಯಶಾಲಿ ಆತ್ಮ. ಓ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.